ಎಜುಕೇಶನ್ ಬಗ್ಗೆ ಗುಡ್ ಪಬ್ಲಿಕ್ ಎಜುಕೇಶನ್, ಸರ್ವರಿಗೆ ಏಳಿಗೆ ಬಯಸುವ ಸಮರ್ಥ ಸಾರ್ವಜನಿಕ ಶಿಕ್ಷಣ. ಇದು ಗುಡ್ ಪಬ್ಲಿಕ್ ಎಜುಕೇಶನ್ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು, ಕನ್ನಡ ಶಾಲೆಗಳ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು. ಕಳೆದ 3 ವರ್ಷದಲ್ಲಿ 3617 ಶಾಲೆ ಬಂದ್ ಮಾಡಬೇಕು ಅಂತ ಹೇಳಿ ಇದ್ದಾರೆ. ಇಲ್ಲ ಇದೆ 3617 ಶಾಲೆಗಳು ಬಂದ್. 4 ವರ್ಷ ರಾಜ್ಯದ 300 ರಾಜ್ಯ ಶಿಕ್ಷಣ ಇಲಾಖೆಯ ಮಾಹಿತಿ. ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳ ಹೆಚ್ಚಳ ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 17 ಲಕ್ಷ ದಾಖಲಾತಿ ಕುಸಿತ. ಇಲ್ಲಿ 4398 ಶಾಲೆಗಳು ಮುಚ್ಚುವ ಆತಂಕ. ಅಂದ್ರೆ ಒಂದು ಕಡೆ ಬಹಳಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ ಸೋರುತ್ತಿರುವ ಶಾಲೆಗಳು ಅಂತೆಲ್ಲ, ಇನ್ನೊಂದು ಕಡೆ ಮುಚ್ಚುತ್ತಿರುವ ಶಾಲೆಗಳು ಅಂತ ಬರ್ತಾ ಇದೆ. ರಿಪೇರಿಗೂ ಹಣ ಇಲ್ಲದಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಮ್ಮ ಗೋವಿಂದರಾವ್ ವರದಿಯಲ್ಲಿ ನಾನು ಹೇಳ್ತೀನಿ, ಗೋವಿಂದರಾವ್ ವರದಿಯಲ್ಲಿ ಮುಚ್ಚ ಶಾಲೆಗಳ ಬಗ್ಗೆನೇ ಬರೆದಿದ್ದಾರೆ. ಗೋವಿಂದರಾವ್ ವರದಿ ಹೊಸದಾಗಿ ಸಬ್ಮಿಟ್ ಮಾಡಿದ್ದಾರೆ. ಎಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಯಲ್ಲಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಮುಚ್ಚಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದು ರಿಪೋರ್ಟ್ ಕೊಡುವಾಗ ನಾನು ಕೊಡ್ತೀನಿ. ಅದು ಅಂದ್ರೆ ಶಾಲೆಗಳು ಮುಚ್ಚುತ್ತಾ ಇದೆ, ಹಣ ಇಲ್ಲ, ಆದರೂ ಗುಡ್ ಎಜುಕೇಶನ್ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀರಾ. ಇವತ್ತು ಇನ್ನೊಂದು ಎಜುಕೇಶನ್ ಮುಂದುವರೆದಿರೋದು, ಯಾಕಂದ್ರೆ ಇವೆಲ್ಲ ಫ್ರೀ ಅಂತ ಮಾಡಿದಿರಲ್ಲ ಬಸ್ಗಳೆಲ್ಲ. ಮೊನ್ನೆ ಒಂದು ಬಂದಿತ್ತು, ಫೆಬ್ರವರಿ 12ನೇ ತಾರೀಕು ಬೆಳ್ತಂಗಡಿ ತಾಲೂಕು, ನಿಮ್ಮ ಏರಿಯಾ ಬಂಜಾಳೆ ಗ್ರಾಮದಲ್ಲಿ ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳನ್ನು ಉಪಯೋಗ ಮಾಡಿದ್ರು. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ ಇಲ್ಲಿದೆ ನೋಡಿ, ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಅದು ಎತ್ತು ಬಿಟ್ರೆ ಬಿದೋತಾರೆ ಎಲ್ಲ. ಶಾಲಾ ಪ್ರವಾಸಕ್ಕೆ ಟಿಪ್ಪರ್ಗಳು. ಇದು 11G ಗ್ರೇಟ್ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ಕೊಡ್ತಾ ಇದ್ದೀವಿ ಟಿಪ್ಪರ್ಗಳಲ್ಲಿ. ಅದರಿಂದ ಬಂದಿತ್ತು JCBಯಲ್ಲಿ ಒಂದು ಹೋಗ್ತಾ ಇತ್ತು, ಮುಂದೆ ಇದಾಗ್ತಲ್ಲ ಆ JCBಯಲ್ಲಿ. ಅದು ಅಂದ್ರೆ ಟಿಪ್ಪರ್ ಅಲ್ಲಿ ಹೋಗ್ಬೋದು, JCBಯಲ್ಲಿ ಹೋಗ್ಬೋದು. ಇದು 11G ಅಭಿವೃದ್ಧಿ. ಇದು ಮಾಡುವಂಥದ್ದು. ಇವತ್ತು ಶಾಲೆಗಳಿಗೆ 300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ರಿಪೇರಿ ಹೊಸದು ಎಲ್ಲ. ಈಗ ಸದ್ಯಕ್ಕೆ 100 ಕೋಟಿ ಕೊಡ್ತೀನಿ ಅಂದ್ರು. ಎರಡೂ ಇಲ್ಲ, ಏನಾಯ್ತು ಅಂತ ಮುಖ್ಯಮಂತ್ರಿಗಳು ಹೇಳ್ಬೇಕು. ಕೊಟ್ಟಿದ್ದ ಹಣ ಎಲ್ಲ ಎಲ್ಲೋಯ್ತು ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳ್ಬೇಕು ಅಂತ ನಾನು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಈಗಾಗಲೇ ಇಂಪಾರ್ಟೆಂಟು ಕರ್ನಾಟಕ ಇಷ್ಟು 11G ಆಯ್ತು ಅವ್ರದ್ದು. ಈಗ ಕರ್ನಾಟಕದ ಶಿಸ್ತಿನ ವ್ಯವಸ್ಥೆಯಲ್ಲಿ ಇಂದ ಸಾಲದ ಸುಳಿಗೆ ಹೋಗ್ತಾ ಇರೋದು. ನಮ್ದು ರಾಜ್ಯ ಇಡೀ ಶಿಸ್ತಲ್ಲಿ ತಾವೇ ಬಿಲ್ ತಂದಿದ್ದು. ಕರ್ನಾಟಕ ರಾಜ್ಯ ಒಂದು ಕಾಲದಲ್ಲಿ ಆರ್ಥಿಕ ಶಿಸ್ತನ್ನ ಕಾಪಾಡೋದರಲ್ಲಿ ಮೊದಲ ಸ್ಥಾನದಲ್ಲಿತ್ತು. ನಾವು ಅಗ್ರೆಸಿವ್ ಆಗಿದ್ರಿ. ಇವತ್ತಿನ ಕಾಂಗ್ರೆಸ್ಸು ಅದನ್ನ ಸಾಲದ ಸುಳಿಗೆ ತಗೊಂಡೋದ್ರು. ಅವರೇ ಹೇಳಿದ್ದಾರೆ ಅವೈಜ್ಞಾನಿಕ, ನಮ್ಮ DK ಶಿವಕುಮಾರ್ ಎದ್ದೋಗ್ಬಿಟ್ರು, ಅವೈಜ್ಞಾನಿಕ ಗ್ಯಾರಂಟಿ. ಅವ್ರು ಹೇಳ್ತಾ ಇಲ್ಲ, ದೇಶಪಾಂಡೆ ಅವರು ಹೇಳಿದ್ರು, ಬಹಳಷ್ಟು ಜನ MLAಗಳೆಲ್ಲರೂ ಕೂಡ ಹೇಳ್ತಾ ಇದ್ರು ಈ ಗ್ಯಾರಂಟಿಯಿಂದ. ರಾಯರೆಡ್ಡಿ ಎಲ್ಲರೂ ಹೇಳಿದ್ದಾರೆ ನಮಗೆ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ. ಇವತ್ತು ಆರ್ಥಿಕ ಬೆಳವಣಿಗೆ ನಾನು ಅಂಕಿಅಂಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ. GSDP ಇದು 2018ರಿಂದ ಹಿಡಿದು 22-23ವರೆಗೂ ಸರಾಸರಿ ಬೆಳವಣಿಗೆ ದರ 12.16 ಇತ್ತು. ಬೆಳವಣಿಗೆ ದರ ಸರಾಸರಿ ಗ್ರೋತ್. ಈಗ
11.51% ಬಂದಿದೆ. ಕಡಿಮೆ. ಇವತ್ತು ನಮ್ದು ಕೋವಿಡ್ ಬಂದಾಗ ಬಿಟ್ರೆ, ಕೋವಿಡ್ ನಮ್ದೇನಲ್ಲ, ಇಡೀ ಪ್ರಪಂಚನೇ ಮುಳುಗೋಗಿತ್ತು. ನಮ್ಮ ರಾಜ್ಯ, ದೇಶ, ಪ್ರಪಂಚ ಅಲ್ಲ. ಆ ಸಂದರ್ಭ ಬಿಟ್ರೆ ಬಿಜೆಪಿಯ ಕಾಲದಲ್ಲಿ ಈ ರೇಟ್ ಯಾವತ್ತೂ ಕುಸಿದಿರಲಿಲ್ಲ. ನಮ್ಮ ಸಾಲ ಒಟ್ಟು ಮಾರುಕಟ್ಟೆ ಸಾಲ ಇದು ನಮ್ಮ ಇತಿಹಾಸದಲ್ಲೇ ಒಂದು ರೆಕಾರ್ಡ್ ಅನ್ನ ಇವತ್ತು ಮಾಡಿದ್ದಾರೆ. 2019ರಲ್ಲಿ ಸಂಗ್ರಹಿಸಲಾದ ಒಟ್ಟು ಮೊತ್ತ 48,500 ಕೋಟಿ ಬಿಜೆಪಿ ಸರ್ಕಾರ. 2020 ಬಿಜೆಪಿ ಸರ್ಕಾರ 69,000 ಕೋಟಿ. 2021ರಲ್ಲಿ 59,000 ಕೋಟಿ. 2022ರಲ್ಲಿ ಕೊನೆ ಎಂಡಿಂಗ್ ಬೊಮ್ಮಾಯಿ ಸರ್ಕಾರ 36,000 ಕೋಟಿ ಸಾಲ ಮಾಡಿದ್ದು. 36,000 ಕೋಟಿ. 2020-23 81,000 ಕೋಟಿ. ಒಂದೇ ಸರಿನಾ? ಹೆಂಗ್ ಸಾಧ್ಯ ಅದು? ಕಳೆದ ಬಾರಿ ನಾವು 36,000 ಕೋಟಿ ಸಾಲ ಮಾಡಿದಿರಿ. ಕಳೆದ ಬಾರಿ ಒಂದೇ ಸರಿ 81,000 ಕೋಟಿ ಸಾಲ. ಸೇಮ್ ಅವೈಜ್ಞಾನಿಕ ಗ್ಯಾರಂಟಿಯಿಂದ ಸಿದ್ದರಾಮಯ್ಯನವರು ಬಜೆಟ್ ಹೇಳಿದ್ದಾರೆ, ನಾವೇ ಕ್ರೋಢೀಕರಣ ಮಾಡ್ತೀರಿ, ತೆರಿಗೆಗಳ ಹೊರೆ ಇಲ್ಲದೆ ಈ ಗ್ಯಾರಂಟಿಗಳನ್ನ ನಾವು ಮಾಡ್ತೀರಿ ಅಂದ್ರು. ಒಂದೇ ಸರಿ ನೀವು 81,000 ಕೋಟಿ. 24ರಲ್ಲಿ 92,025. 2025ರಲ್ಲಿ 1,16,000 ಕೋಟಿ ಸಾಲ. ಅಂದ್ರೆ ನಮ್ಮ ರಾಜ್ಯ, ನಾನು ನೋಡಿದೆ, ಛತ್ತೀಸ್ಗಢ ಏನೋ ಇರ್ಬೇಕೇನೋ, ಅದು 150% ಸಾಲ ಮಾಡಿದೆ. ನಮ್ಮ ರಾಜ್ಯ 125%. ಪಕ್ಕದಲ್ಲಿ ತಮಿಳುನಾಡು ಅವೆಲ್ಲ 50 ಇಲ್ಲ ಅವರು. ಅಂದ್ರೆ 3 ವರ್ಷದಲ್ಲಿ 2,89,025 ಕೋಟಿ ರೂಪಾಯಿಗಳು ಏರಿಕೆ. ಅಂದ್ರೆ ಇದೇ ಸಿದ್ದರಾಮಯ್ಯನವರು ಇರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಿ, ಇರ್ತಾರೆ ಅಂತ. ಅಕಸ್ಮಾತ್ ಸಿದ್ದರಾಮಯ್ಯನವರೇ ಇದ್ರೆ ಎಷ್ಟಾಗ್ಬೋದು? 6 ಲಕ್ಷ ಕೋಟಿಗೆ ಹೋಗ್ತದೆ. 6 ಲಕ್ಷ ಕೋಟಿಗೆ ಸಾಲ ಹೋಗ್ತದೆ. ಇವಾಗೇ 3 ಲಕ್ಷ ಬಂದ್ಬಿಟ್ಟೈತೆ. ಇದೊಂಥರ ದಾಖಲೆ ಅನ್ಸುತ್ತೆ ಸಿದ್ದರಾಮಯ್ಯನವ್ರದೇ. ಇದೊಂದು ದಾಖಲೆ. ನಮ್ಮ ಸರ್ಕಾರ ಇದ್ದಾಗ, ಅಧ್ಯಕ್ಷರೇ, ಬಿಜೆಪಿ ಇದ್ದಾಗ 2019ರಲ್ಲಿ ನಮ್ಮ ಕಂದಾಯ ಸ್ವೀಕೃತಿಗಳು ಬಿಜೆಪಿ ಲಾಸ್ಟ್ 22ರಲ್ಲಿ 2,29,079.80 ಬಿಜೆಪಿ ಸರ್ಕಾರ. ಖರ್ಚೆಷ್ಟು ಅಂದ್ರೆ ಹೇಳ್ತೀನಿ, ಆ ಥರ ಎಲ್ಲ ಪ್ರತಿ ವರ್ಷದೂ ಇದೆ. 2026-27ರಲ್ಲಿ ಗೃಹಲಕ್ಷ್ಮಿಗೆ ಆದಾಯಕ್ಕಿಂತ 13,000 ಒಟ್ಟು ಸಿದ್ದರಾಮಯ್ಯನವರು ನಮ್ಗೆಲ್ಲ 8,000 ಸರ್ಪ್ಲಸ್ ಬಡ್ಜೆಟ್ ಮಾಡಿದಿರಿ. ಸರ್ಪ್ಲಸ್ ಬಡ್ಜೆಟ್ 22ರಲ್ಲಿ ಸರ್ಪ್ಲಸ್ ಬಡ್ಜೆಟ್ 8,000 ಕಾಂಗ್ರೆಸ್ ಬಂತು 296.32. ಶಕ್ತಿ ಯೋಜನೆಗೆ ಅವರೆಷ್ಟು 1,537. ಆದಾಯ ಎಷ್ಟಿದೆ? ಅನ್ನಭಾಗ್ಯ ಯೋಜನೆಗೆ 342.9. 1,612. ಗೃಹ ಜ್ಯೋತಿಗೆ 2,591.6. ಯುವ ನಿಧಿಗೆ 1,662. ಒಟ್ಟು 14,198 ದುಡ್ಡನ್ನ ಈ ವರ್ಷ ಡೈವರ್ಟ್ ಮಾಡಿಲ್ಲ. ಸರ್ಪ್ಲಸ್ ಬಡ್ಜೆಟ್ ಈ ಹಣದಲ್ಲಿ. ಸೇಮ್ ಅದೇ ಫೈನಾನ್ಸ್ ಸೆಕ್ರೆಟರಿ ಪ್ರಸಾದ್ ಒಟ್ಟು 4 ವರ್ಷದಲ್ಲಿ ISN ಪ್ರಸಾದ್ ಇವಾಗ ಬಂದಿದ್ದೀರಾ ಒಂದೇ ವರ್ಷದಲ್ಲಿ. ಸಬ್ಜೆಕ್ಟ್ ಒಟ್ಟು 4 ವರ್ಷದಲ್ಲಿ 1 ವರ್ಷ 23-24ರಲ್ಲಿ 11,144 ಕೋಟಿ ಹಣವನ್ನ ತಗೊಂಡಿದ್ದಾರೆ. SC ST ಹಣವನ್ನ
ಮತ್ತೆ 24-25ರಲ್ಲಿ 14,282.68 ತಗೊಂಡಿದ್ದೀರಾ. 25-26ರಲ್ಲಿ 13,433.86. 26-27ರಲ್ಲಿ 14,198.90. ಅಂದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ. ಟೋಟಲ್ ಎಷ್ಟು ತಗೊಂಡಿದ್ದಾರೆ SC/ST ಹಣನ ಅಂತ ಹೇಳಿದ್ರೆ ಒಟ್ಟು 53,000 ಕಡಿಮೆ ಹೇಳ್ತಾ ಸಿದ್ದರಾಮಯ್ಯನವರೊಬ್ಬರೇ ತಗೊಂಡಿರೋದು 53,059.45. ಬೇರೆಯಿಂದ ಎಲ್ಲೋ ಕಡೆಯಿಂದ ಸಿದ್ದರಾಮಯ್ಯನವರೊಬ್ಬರೇ ಈ ದಲಿತರಿಗೆ ಸೇರಿದಂತ ಹಣವನ್ನ ಏರಿಕೆ ಆಗಿತ್ತು 53,000. ನಾನು ಕ್ರೋಢೀಕರಣ ಮಾಡ್ತೀನಿ 59.45 ಕೋಟಿ ರೂಪಾಯಿ ಹಣವನ್ನ ತಗೊಂಡಿದ್ದಾರೆ. ಇದು ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧುಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.